ರಕ್ಕಸಾಪುರದೋಳ್ ಪೊಲೀಸ್ ಪಾತ್ರದಲ್ಲಿ ರಾಜ್ ಬಿ ಶೆಟ್ಟಿ ಎಬ್ಬರಿಸೋರೆ ಧೂಳ್ ಸಿನಿಮಾ RR ಥ್ರಿಲ್ಲರ್ ರಾಜ್ ಬಿ ಶೆಟ್ಟಿ ದ ರೂಲರ್. ಓಕೆನಾ. ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕಂತ ಕೇಳಿದ್ರೆ ತುಂಬಾ ಇದೆ. ಅರ್ಜುನ್ ಅವರು ಮ್ಯೂಸಿಕ್ನ ಸಖತ್ತಾಗಿ ಹೊಡೆದಿದ್ದಾರೆ ಮೇಡಮ್. ವಿಲನ್ ಪಾತ್ರದಲ್ಲಿ ಅವ್ರು ಯಾರೋ ಹೊಸದಾಗಿ ಮಾಡಿದರೆ ಆ್ಯಕ್ಷನ್ ಅವ್ರದ್ದು ಮಸ್ತಾಗಿದೆ. ರಕ್ಕಸಪುರದಲ್ಲಿ ಒಂದು ನಡೆಯುವಂಥ ಒಂದು ಸಣ್ಣ ಘಟನೆ, ಆ ಘಟನೆ ನಾವು ವಿಭಿನ್ನವಾಗಿ ಡಿಫ್ರೆಂಟಾಗಿ ತೋರಿಸಿದರೆ ಅಂದರೆ ನಾವು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಹೋಗಿರ್ತೀವಿ, ಆ ಎಕ್ಸ್ಪೆಕ್ಟೇಷನ್ಗೆ ಇನ್ನೂ ತುಂಬ ಸಖತ್ತಾಗಿದೆ. ಅಂದರೆ ಎಲ್ಲೋ ಏನು ವಿಲನ್ ಪಾತ್ರದಲ್ಲಿ ಮಾಡಿರೋರು ಯಾರೋ ಒಬ್ಬರು ನೆನೆಸ್ಕೊಂಡು ತಮ್ಮನ್ನು ನೆನೆಸ್ಕೊಂಡು ಇನ್ನೇನೋ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಅವ್ರು ಆ್ಯಕ್ಷನ್ ಮಾಡಿದರೆ ಹೇಳ್ಬೇಕಂದ್ರೆ ಸಿನಿಮಾ ಸೂಪರ್ ಆಗಿದೆ. ಕಡಿಮೆ ಕಾಸ್ಟಲ್ಲಿ ಒಂದು ಒಳ್ಳೆ ಬಜೆಟ್ ಸಿನಿಮಾ, ಅಂದರೆ ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರ ಆಕ್ಷನ್ ತುಂಬ ಸಖತ್ತಾಗಿದೆ. ಅರ್ಜುನ್ ಮ್ಯೂಸಿಕ್ ಸಖತ್ತಾಗಿದೆ. ಇವ್ರು ಯಾರೋ ರವಿ ಸಾರಂಗ್ ಅವರು ಒಂದು ಡಿಫ್ರೆಂಟ್ ಡೈರೆಕ್ಷನ್ ಮಾಡಿದ್ದಾರೆ. ಟೋಟಲ್ ಹೇಳ್ಬೇಕಂದ್ರೆ ಸಿನಿಮಾ ಚೆನ್ನಾಗಿದೆ, ನೋಡ್ಬೋದು, ಎಲ್ಲ ಬಂದು ನೋಡ್ಬೋದು. ತುಂಬ ಚೆನ್ನಾಗಿದೆ ಅಣ್ಣ. ಫಸ್ಟಿಂದ ಲಾಸ್ಟ್ವರೆಗೂ ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಯಾವ ರೀತಿ ಹೆಂಗೆ ಸಸ್ಪೆನ್ಸ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕನ್ನಡ ಸಿನಿಮಾ ಎಲ್ಲ ಥಿಯೇಟ್ರಿಗೆ ಬಂದೇ ನೋಡಬೇಕಂತ ನಾನು ಕೇಳ್ಕೊತೀನಿ. ಕ್ಲೈಮ್ಯಾಕ್ಸ್ ಅಂತ ಅಲ್ಟಿಮೇಟು, ಅದು ಡಬಲ್ ರೋಲ್ ಬೇರೆ, ಇನ್ನು ಹೊಸ ಪ್ರತಿಭೆ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಮಾತ್ರ. ಸೂಪರ್ ಮೂವಿ ಇದು. ಹೌದು, ಅದು ತುಂಬ ಚೆನ್ನಾಗಿ. ಅದೇ ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಯಾರು ಕೊಲೆ ಮಾಡ್ತಾ ಇದ್ದಾರೆ, ಏನು ಸಸ್ಪೆನ್ಸ್, ಅದು ಫುಲ್ ಸಸ್ಪೆನ್ಸ್ ಮೇಲೆ ಸಸ್ಪೆನ್ಸು. ಇದು ಮುಂದೆ ಏನಾಗುತ್ತೆ ಅಂತ ನಮಗೆ ಕುತೂಹಲ ಇರುತ್ತೆ. ಅದು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಫಿಲಮ್ ಮಾತ್ರ ಸೂಪರಾಗಿ ಅಲ್ಟಿಮೇಟ್ ಆಗುತ್ತೆ. ಕನ್ನಡ ಸಿನಿಮಾ ದಯವಿಟ್ಟು ಎಲ್ಲ ಥಿಯೇಟ್ರ್ ಬಂದೇ ನೋಡಿ. ಥ್ಯಾಂಕ್ ಯು. ಎಲ್ಲ ಇಷ್ಟ ಸರ್. ಅವರು ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲೂ ಬೇಜಾರು ಅನ್ಸಲ್ಲ. ಸಿನಿಮಾ ಮಾತ್ರ ಸೂಪರ್ ಆಗೈತೆ. ರಾಜ್ ಬಿ ಶೆಟ್ಟಿ ಇದ್ದಾರೆ ಅಂದರೆ ಹೇಳ್ಬೇಕಾ, ಎಲ್ಲೂ ಒಂದು ಸೆಕೆಂಡು ಕೂಡ ಬೇಕಾಗಲ್ಲ. ಫಸ್ಟಿಂದ ಲಾಸ್ಟ್ವರೆಗೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾ ಚೆನ್ನಾಗಿದೆ, ಸೂಪರ್ ಆಗಿದೆ. ವಿಲನ್ ಕ್ಯಾರೆಕ್ಟರ್ ಭಯಂಕರ ಮಾಡಿದ್ದಾರೆ, ಸಖತ್ತಾಗೈತೆ. ವಿಲನ್ ಕ್ಯಾರೆಕ್ಟರ್ ಹಂಗೆ ಹೇಳ್ತೀರಾ. ಇನ್ನು ಹುಡುಗ ಚಿಕ್ಕವನಾದರೂ ಕೂಡ ಇನ್ನು ಆ್ಯಕ್ಟಿಂಗ್ ಮಾತ್ರ ಬಸ್ತಾಗಿ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದು, ಎಲ್ಲೂ ಬೇಜಾರು ಅನ್ಸಲ್ಲ. ಚೆನ್ನಾಗಿದೆ ಸಿನಿಮಾ. ಡೈರೆಕ್ಟ್ರು ಡೆಬ್ಯೂ ಅಂತ ಅನಿಸಲ್ಲ. ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಸಿನಿಮಾ ಅಂತೇಳಿ. ತುಂಬ ಒಳ್ಳೆ ರೀತಿ ಮಾಡಿದ್ದಾರೆ. ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಹೇಗಿದ್ದೀರಾ ಸರ್? ಹೇಗಿದ್ದೀರಾ? ಚೆನ್ನಾಗಿದೆ. ರಾಜ್ ಬಿ ಶೆಟ್ಟಿ ಬಂದಿದ್ದೀರಾ? ಹೌದು, ಹೇಳಿ. ಮೂವಿ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ರಾಜ್ ಬಿ ಶೆಟ್ಟಿ ಸರ್ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಆಪೋಸಿಟ್ ವಿಲನ್ ಕ್ಯಾರೆಕ್ಟರ್ ಅವರು ಸೂಪರಾಗಿ ಮಾಡಿದ್ದಾರೆ. ಕ್ಯೂರಿಯಾಸಿಟಿ ಜಾಸ್ತಿ ಮೂವಿಲಿ. ಬಂದು ಕನ್ನಡ ಪ್ರೇಕ್ಷಕರು ಬಂದು ನೋಡಬೇಕು ಅಂತ ವಿನಂತಿ ಮಾಡ್ಕೊತೀನಿ. ಮೂವಿ ಅದೇ ಇಬ್ಬರು ವಿಲನ್ದು ಇಷ್ಟ ಆಯಿತು, ಮತ್ತು ರಾಜ್ ಬಿ ಶೆಟ್ಟಿದು ಅವ್ರದ್ದು ಮೂವಿ ಇಷ್ಟ ಆಗಿದೆ. ಚೆನ್ನಾಗಿ ಮಾಡಿದ್ದಾರೆ. ಕ್ಯೂರಿಯಾಸಿಟಿ ಮೂವಿಲಿ ಏನಾಗುತ್ತೆ ಮುಂದೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಚೆನ್ನಾಗಿದೆ ಮೂವಿ. ಹೌದು, ಡಿಫ್ರೆಂಟ್ ಆಗಿದೆ. ಕ್ಲೈಮ್ಯಾಕ್ಸು ಅದೇ ಅವನೊಂಥರ ಸೈಕೋ ಥರ ವಿಲನ್ನು. ಒಂಥರ ಏನಂದರೆ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಇದಾಗುತ್ತೆ. ನೋಡ್ತಾ ಏನಾಗುತ್ತೆ ಮುಂದೆ ಅನ್ನೋದೊಂದು ಕಾನ್ಸೆಪ್ಟ್.